ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ KCET ರಿಸಲ್ಟ್ ಕೂಡ ಬಂದಾಗಿದೆ. ಎಲ್ಲರಿಗೂ ತಮ್ಮ ತಮ್ಮ ರ್ಯಾಂಕಿಂಗ್ಗಳು ಯಾವ ರೀತಿ ಇದಾವೆ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಸೊ ತಮ್ಮೆಲ್ಲರ ಒಳ್ಳೆಯ ರ್ಯಾಂಕಿಂಗ್ ಬಂದಿರಬಹುದು ಅಂತ ಹೇಳಿ ಅನ್ಕೊಳ್ತೀನಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಸೊ ಈಗ ಸ್ಟೂಡೆಂಟ್ಸ್ ಗಳಿಗೆ ಕ್ವಶನ್ಸ್ ಇರ್ತವೆ, ಅಂದ್ರೆ ನಂದು ಇಷ್ಟು ರ್ಯಾಂಕಿಂಗ್ ಬಂದಿದೆ ಅಂದ್ರೆ ನನಗೆ ಯಾವ ಕಾಲೇಜ್ ಸಿಗಬಹುದು, ಈ ರೀತಿ ಎಲ್ಲ ಡೌಟ್ಸ್ ಇದಾವೆ. ಸೊ ಈಗಾಗಲೇ ಕಮೆಂಟ್ಸ್ ಗಳು ಕೂಡ ಬರ್ತಿದಾವೆ. ಸೊ ಅದರ ಸಲುವಾಗಿ ನಾನು ಹೋದ ವರ್ಷದ 2025ನೇ ಸಾಲಿನ ಕಟ್ ಆಫ್ ಲಿಸ್ಟ್ ಅನ್ನ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ಗಳನ್ನ ನಾನು ಪ್ರತಿಯೊಂದು ಕಾಲೇಜ್ನಿಂದ ಕಾಲೇಜ್ಗೆ ಎಲ್ಲ ಪ್ರತಿಯೊಂದನ್ನ ಡಿವೈಡ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಕಾಲೇಜರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ರೌಂಡ್ ನ ಏನ್ ಕಟ್ ಆಫ್ ಲಿಸ್ಟ್ ಅದೇ ಅದನ್ನ ಈ ವಿಡಿಯೋದಲ್ಲಿ ನಾವು ನೋಡೋರಿದ್ದೇವೆ. ಸೊ ಮೊದಲನೇ ಕಾಲೇಜು ನಾವು ನೋಡ್ಬೇಕಾಗಿರೋದು ಯಾವ್ದಂತಂದ್ರೆ, ಕರ್ನಾಟಕದಲ್ಲಿ ಒಂದೇ ಒಂದು ಗೋರ್ಮೆಂಟ್ ಕಾಲೇಜ್ ಇದೆ, ಅದು ಗೋರ್ಮೆಂಟ್ ನೇಚರ್ ಕೇರ್ ಅಂಡ್ ಯೋಗ ಕಾಲೇಜ್ ಮೈಸೂರದಲ್ಲಿರುವಂತದ್ದು. ಸೊ ಒಂದ್ ಸೈಡ್ ನಾನು ಕೆಟಗರಿ ನೋಡ್ತಾ ಹೋಗೋಣ, ನಂತರ ಎಲ್ಲಿಗೆ ಕಟ್ ಆಫ್ ರ್ಯಾಂಕ್ ಬಂದು ನಿಂತಿತ್ತು ಹೋದ ವರ್ಷ. ಸೊ ಅದನ್ನ ನೋಡೋಣ. ಇದನ್ನ ನಾವು ಕಂಪೇರ್ ಮಾಡಿ ಒಂದ್ ವೇಳೆ ನಮಗೆ ಒಂದು ಐಡಿಯಾ ಸಿಗತ್ತೆ, ಹೋದ ವರ್ಷ ಇಲ್ಲಿಗೆ ಕಟ್ ಆಫ್ ಬಂದು ನಿಂತಿತ್ತು, ಇದರ ಒಳಗಾಗಿ ಏನಾದ್ರು ಇದ್ರೆ ನನಗೂ ಕೂಡ ಗೋರ್ಮೆಂಟ್ ಸೀಟ್ ಸಿಗ್ಬಹುದು ಅನ್ನುವಂಥದ್ದು. ಸೊ ಅದರಲ್ಲಿ ನೀವು ತಮ್ಮ ರ್ಯಾಂಕಿಂಗ್ ಅನ್ನ ಕಂಪೇರ್ ಮಾಡಿ ನೋಡ್ಬೋದು. ಸೊ ಯಾರು ಜನರಲ್ ದಲ್ಲಿ ಇದಿರಲ್ಲ ಅವರಿಗೆ 24,200, ಕನ್ನಡ ಮೀಡಿಯಂದವರಿಗೆ 57,800, 2A ಜನರಲ್ ದಲ್ಲಿ 33,500 ಮತ್ತು 2A ಕನ್ನಡ ಮೀಡಿಯಂದವರು 54,900, 2A ರೂರಲ್ ದಲ್ಲಿ 41,200 ಮತ್ತು 2B ಜನರಲ್ ದಲ್ಲಿ 2B ಜನರಲ್ ದವರು 32,000 ಮತ್ತು 2B ರೂರಲ್ ದಲ್ಲಿ ಅಂತಂದ್ರೆ 80,600. ಸೊ 3A ಜನರಲ್ ದಲ್ಲಿ 16,400 ಮತ್ತು 3B ಜನರಲ್ ದಲ್ಲಿ 15,900 ಮತ್ತು 3B ಕನ್ನಡ ಮೀಡಿಯಂದಲ್ಲಿ 46,200. ನಾವು ಇವುಗಳನ್ನೆಲ್ಲ ಏನಿದೆ ನಾನು ರೌಂಡ್ ಫಿಗರ್ ಆಗಿ ಹೇಳ್ತಾ ಇದ್ದೇನೆ, ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಸೊ ಒಂದ್ 50 ರ್ಯಾಂಕಿಂಗು ಅಥವಾ 60 ರ್ಯಾಂಕಿಂಗು ಹಿಂದ ಮುಂದೆ ಇದ್ರೂ ಕೂಡ ಅದನ್ನ ನಾನು ರೌಂಡ್ ಫಿಗರ್ ಆಗಿ ಹೇಳ್ತಾ ಇದ್ದೇನೆ. ಸೊ ಅದೇ 3B ರೂರಲ್ ಇತ್ತಂತಂದ್ರೆ 25,300, ಜನರಲ್ ಮೆರಿಟ್ ದಲ್ಲಿ 15,776, ಜನರಲ್ ಮೆರಿಟ್ ಕನ್ನಡ ಮೀಡಿಯಂದಲ್ಲಿ 18,150, ಜನರಲ್ ಮೆರಿಟ್ ರೂರಲ್ ದಲ್ಲಿ 22,900, SC ಜನರಲ್ ಇತ್ತಂತಂದ್ರೆ 30,500 ಮತ್ತು SC ಕನ್ನಡ ಮೀಡಿಯಂ ಇತ್ತಂತಂದ್ರೆ 77,600, ST ಜನರಲ್ ಇತ್ತಂತಂದ್ರೆ 35,800, ST ಕನ್ನಡ ಮೀಡಿಯಂದಲ್ಲಿ 61,400. ಇದರ ಒಳಗಾಗಿ ನಿಮ್ಮ ರ್ಯಾಂಕಿಂಗ್ ಇತ್ತಂತಂದ್ರೆ ನಿಮಗೆ ಗೋರ್ಮೆಂಟ್ ಸೀಟ್ ಸಿಗತ್ತೆ. ಸೊ ಇದೆಲ್ಲ ನೀವು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಇತ್ತಂತಂದ್ರೆ ಕೂಡ ನಿಮ್ಮ ಕ್ಯಾಟಗರಿ ವೈಸ್ ನಿಮ್ಮ ಏನ್ ಕಾಸ್ಟ್ ಇರತ್ತಲ್ಲ ಅದರಲ್ಲಿ ನಿಮಗೆ ಎಷ್ಟು ಕಟ್ ಆಫ್ ಬಂದು ನಿಂದಿರತ್ತೆ. ಸೊ ಇದು ಹೋದ ವರ್ಷ ಒಂದು ಬೇಸಿಕ್ ಐಡಿಯಾ ಆಗಿದೆ. ಇನ್ನು ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದ ಕ್ಷೇತ್ರದಲ್ಲಿ ಅಂದ್ರೆ 4ರಿಂದ 5 ಸ್ಟೇಟ್ಗಳು ಬರ್ತಿದ್ದಾವೆ. ಆ ಕ್ಷೇತ್ರದಲ್ಲಿ ಯಾರು ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಕಟ್ ಆಫ್ ಬೇರೆದಿರತ್ತೆ. ಅವರಿಗೆ ರ್ಯಾಂಕಿಂಗ್ ಒಂದ್ ವೇಳೆ ಕಡಿಮೆ ಇದ್ರೂ ಕೂಡ ಅವರಿಗೆ ಒಂದು ವಿಶೇಷ ಒಂದು ಮಹತ್ವ ಕೊಡಲಾಗಿದೆ. ಆ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಮೊದಲನೇದು ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತವರು 1G, ಅವರು ಜನರಲ್ ಮೆರಿಟ್ ದಲ್ಲಿ 24,275 ಮತ್ತು ಕನ್ನಡ ಮೀಡಿಯಂದವರಿಗೆ 57,800, 2A ಜನರಲ್ ದಲ್ಲಿ 33,538 ಮತ್ತು 2A ಕನ್ನಡ ಮೀಡಿಯಂದಲ್ಲಿ 54,950 ಮತ್ತು 2A ರೂರಲ್ ದಲ್ಲಿ 41,290 ಮತ್ತು 2B ಜನರಲ್ ದಲ್ಲಿ 32,060 ಮತ್ತು 2B ರೂರಲ್ ದಲ್ಲಿ 80,634, 2A ಜನರಲ್ ದಲ್ಲಿ 16,460, 3B ಜನರಲ್ ದಲ್ಲಿ 15,960 ಮತ್ತು 3B ಕನ್ನಡ ಮೀಡಿಯಂದಲ್ಲಿ 46,280 ಮತ್ತು 3B ರೂರಲ್ ದಲ್ಲಿ 25,310 ಮತ್ತು ಜನರಲ್ ಮೆರಿಟ್ ದಲ್ಲಿ 15,776 ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂದಲ್ಲಿ ಅಂತಂದ್ರೆ 18,152 ಮತ್ತು ಜನರಲ್ ಮೆರಿಟ್ ರೂರಲ್ ದಲ್ಲಿ ಅಂತಂದ್ರೆ 22,922 ಮತ್ತು SC ಜನರಲ್ ದಲ್ಲಿ ಅಂತಂದ್ರೆ 30,500
ಮತ್ತು SC ಕನ್ನಡ ಮೀಡಿಯಂದಲ್ಲಿ ಇತ್ತಂದ್ರೆ 77,640 ಮತ್ತು ST ಜನರಲ್ ಅಲ್ಲಿ 35,830 ಮತ್ತು ST ಕನ್ನಡ ಮೀಡಿಯಂ ಇತ್ತಂತಂದ್ರೆ 61,479. ಈ ರೀತಿ ಒಂದ್ ವೇಳೆ ಹೈದರಾಬಾದ್ ಕರ್ನಾಟಕ ಇತ್ತಂತಂದ್ರೆ ಅವರಿಗೆ ರ್ಯಾಂಕಿಂಗ್ ಬೇರೆ ಇದೆ. ಒಂದ್ ವೇಳೆ ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ರಂತಂದ್ರೆ ಈ ರ್ಯಾಂಕಿಂಗ್ ಒಳಗಾಗಿ ನಿಮ್ಮ ರ್ಯಾಂಕಿಂಗ್ ಬಂದಿತ್ತಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಗುವುದು 100% ಶೋರ್ ಅಂತ ಹೇಳಿ ತಿಳ್ಕೊಂಡ್ಬಿಡಿ. ಮತ್ತು ಈಗ ಸದ್ಯದಲ್ಲಿ ನಾವು ಫಸ್ಟ್ ರೌಂಡ್ ನ ಕಟ್ ಆಫ್ ಲಿಸ್ಟ್ ಅನ್ನು ನೋಡಿದೀವಿ ಕೇವಲ ಗೌರ್ಮೆಂಟ್ ಕಾಲೇಜಿಂದ, ಮೈಸೂರು ಕಾಲೇಜು. ಇನ್ನು ನೆಕ್ಸ್ಟ್ ಮುಂಬರುವ ವಿಡಿಯೋಗಳಲ್ಲಿ ಪ್ರತಿಯೊಂದು ಕಾಲೇಜನ್ನ ಸೆಪರೇಟ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.